ಎಲ್ಲರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ನಾನೆಲ್ಲಿದ್ದೀನಪ್ಪ ಅಂತಂದರೆ ಸೇಲಮಲ್ಲಿದ್ದೀನಿ. ಸೇಲಂ ಸೀರೀಸ್ ಮಾಡೋಣ ಅಂತ ಬಂದ್ಬಿಟ್ಟು ಇಲ್ಲಿ ಫುಡ್ ಯಾವುದಪ್ಪ ಫೇಮಸ್ ಅಂತ ಕೇಳಿದಾಗ ಸೇಲಮಲ್ಲಿ ಎಲ್ಲರೂ ಹೇಳಿದ್ದು ಒಂದೇ ಜಾಗ ಆರ್ ಬಿರಿಯಾನಿ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸರ್, ಟ್ರೈ ಮಾಡಿ ಅಂತ ಲೋಕಲೈಸ್ ಕೂಡ ಸಜೆಸ್ಟ್ ಮಾಡಿದ್ರು. ಇಲ್ಲಿ ಬಂದು ನೋಡಿದ ತಕ್ಷಣ ಸುಮಾರು 5-6 ಬ್ರಾಂಚು ನಮ್ಮ ಕಣ್ಣಿಗೆ ಸಿಗುತ್ತೆ. ಸೇಲಮಲ್ಲೇ ಒಂದು 5-6 ಬ್ರಾಂಚು ಆರ್ ಬಿರಿಯಾನಿ ಸಿಗುತ್ತೆ. ನಾವು ಬಂದಿರೋ ಎಕ್ಸಾಕ್ಟ್ ಜಾಗ ಯಾವುದಪ್ಪ ಅಂದರೆ ಸೇಲಂ ನ್ಯೂ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂಥ ಆರ್ ಬಿರಿಯಾನಿನ ಒಂದು ಜಾಗಕ್ಕೆ ಬಂದಿದ್ದೀವಿ. ಹೋಗೋಣ, ಫುಡ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಕೇಳಿದ್ವಿ. ಹೋಗಿ ಬಿರಿಯಾನಿ ತೊಗೊಂಡು ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಹೊಸ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಆರ್ ಬಿರಿಯಾನಿ ಬಾಸುಮತಿ ರೈಸಲ್ಲಿ ಮಾಡುವಂಥ ಬಿರಿಯಾನಿನ ಟ್ರೈ ಮಾಡೋಣ. ನಮ್ಮ ಐಟಮ್ ಆಲ್ಮೋಸ್ಟ್ ಬಂದಿದೆ. ಒಂದೇ ಒಂದು ಐಟಮ್ ಬರಬೇಕು, ಬಿರಿಯಾನಿ. ಫಸ್ಟು ಸ್ಟಾರ್ಟರ್ಸ್ ಬಂದುಬಿಡ್ತು. ಬಿರಿಯಾನಿ ಮಾಸ್ಟರು ಸ್ಟೈಲಾಗಿ ಬಿರಿಯಾನಿನ ಹಾಕ್ಕೊಡ್ತಾಯಿದ್ರು. ಸೊ ಅದಕ್ಕೆ ಸ್ವಲ್ಪ ಡಿಲೇ ಆಗ್ತಾಯಿದೆ. ಫಸ್ಟ್ ಏನು ತೊಗೊಂಡಿದ್ದೀವಿ ಅಂದರೆ ಚಿಕನ್ 65 ತೊಗೊಂಡಿದ್ದೀವಿ. ಅದಾದಮೇಲೆ ಪಳ್ಳಿಯಂ ಚಿಕನ್ ಅಂತ ಕೊಟ್ಟರು, ಅದು ಕೂಡ ತೊಗೊಂಡಿದ್ದೀವಿ. ಅದಾದಮೇಲೆ ತಂಗಡಿ ಕಬಾಬ್ ತುಂಬ ಚೆನ್ನಾಗಿರುತ್ತೆ ಸರ್ ಅಂತ ಹೇಳಿದ್ರು, 3 ತೊಗೊಂಡಿದ್ವಿ. ಇನ್ನೊಂದು ಬಿರಿಯಾನಿ ಬರಬೇಕು. ಫಸ್ಟು ನಾವು ಬರೋಕ್ಕೆ ಮುಂಚೆನೇ ಚಿಕನ್ 65 ಮೇಲ್ಗಡೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕೊಟ್ಟಿದ್ದಾರೆ. 65 ಒಳ್ಳೆ ಕಬಾಬ್ ಇದ್ದಂಗಿದೆ, ಕಬಾಬ್ ಸ್ಟೈಲಲ್ಲಿ ಇರುವಂಥ ಒಂದು 65 ಪೀಸ್. ನನಗೆ ಬ್ರೇಕ್ ಮಾಡಿದ್ರೆ ಅದು ಬೋನ್ಲೆಸ್. ಪೀಸ್ ಮೀಟ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಔಟ್ ಲೇಯರ್ ಮಸಾಲ ಕೋಟಿಂಗು ತುಂಬ ಜಾಸ್ತಿ ಇದೆ. ಮಸಾಲನೇ ಒಂದು ಅರ್ಧ ಇಂಚಿದೆ ಅಂತ ಹೇಳ್ಬೋದು, ಜಾಸ್ತಿ ಮಸಾಲ ಕೋಟಿಂಗ್ ಆಗಿದೆ. ತಿನ್ನೋಣ. ಬಿರಿಯಾನಿ ಥ್ಯಾಂಕ್ಸ್. ಓಕೆ, ತಿಂತಾ ಇರ್ಬೇಕಾದ್ರೆ ಬಿರಿಯಾನಿ ಬಂದುಬಿಡ್ತು. ಇನ್ನೊಂದು ಬೈಟ್ ಮಾಡೋಣ. ಚೆನ್ನಾಗಿದೆ. ಮಸಾಲ ಕೋಟಿಂಗು, ಡಾಮಿನೇಷನು, ಲೈಟಾಗಿ ಸಾಲ್ಟಿ, ಅಷ್ಟು ಜನ ಸ್ಪೈಸ್ ಇಲ್ಲ, ಮಿಡ್ ರೇಂಜಲ್ಲಿ ಮಸ್ತಾಗಿದೆ. ಬೆಸ್ಟ್ ಅಂತ ಹೇಳ್ತೀನಿ. ನಾರ್ಮಲ್ ಕಬಾಬ್ ತಿಂದಾಗ ಈ ರೇಂಜಿಗೆ ಮಸಾಲ ಕೋಟಿಂಗ್ ಇರೋಲ್ಲ. ಲೈಟಾಗಿ ಒಂದು ಲೇಯರ್ ಮಟನ್ ಮಸಾಲ ಕೋಟಿಂಗ್ ಇರುತ್ತೆ. ಇದಂತೂ ತಿಕ್ಕು ಮಸಾಲ ಇದೆ, ಅದರಿಂದ ಆ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ. ಬೆಸ್ಟು ಚಿಕನ್ 65 ಅಂತ ಹೇಳ್ತೀನಿ, ಸಕ್ಕತ್ತಾಗಿದೆ. ಮೇನ್ ಕೋರ್ಸ್ ಬಂತು. ಸೊ ತಡ ಮಾಡೋದು ಬೇಡ, ಸ್ವಲ್ಪ ನೀರು ಹಾಕ್ಕೊಂಡು ಬಿರಿಯಾನಿ ಡಮ್ ಮಾಡ್ಕೊಳ್ಳೋಣ. ದೊಡ್ಡ ಎಲೆ, ಇವರು ತುಂಬ ತುಂಬಿಸ್ತಾರೆ ಬಿರಿಯಾನಿ. ಅಷ್ಟು ಕ್ವಾಂಟಿಟಿ ಕೊಟ್ಟಿದ್ದಾರೆ. ಒಂದು ಎಲೆ ತುಂಬ ಹೋಗುತ್ತೆ ಅಂತ ಹೇಳ್ಬೋದು, ನೋಡಿದ್ರೆ ಗೊತ್ತಾಗುತ್ತೆ. ಇಬ್ಬರು ಆರಾಮಾಗಿ ತಿನ್ಬೋದು. ಇನ್ನೂ ಫುಡ್ಡಿ ಕಮ್ಮಿ ಅಂದರೆ ಜಾಸ್ತಿ ಕಮ್ಮಿ ತಿನ್ನೋರಾದರೆ 3 ಜನ ತಿನ್ಬೋದು. ಆ ರೇಂಜಿಗೆ ಕ್ವಾಂಟಿಟಿ ಕೊಟ್ಟಿದ್ದಾರೆ. ಲೆಗ್ ಪೀಸು ಜೊತೆಗೆ ಒಂದು ಚಿಕನ್ನು, ಒಂದು ಮೊಟ್ಟೆನಂತೂ ತುಂಬ ಸ್ಟೈಲಾಗಿ ಕ್ಯಾಚ್ ಹಿಡ್ಕೊಂಡು ಅದ್ರ ಮೇಲೆ ಪೀಸ್ನ ಕ್ಯಾಚ್ ಹಿಡಿದು ರೈಸ್ ಹಾಕಿ ಸ್ಟೈಲಿಶಾಗಿ ಬಿರಿಯಾನಿ ಮಾಸ್ಟರ್ ಕೊಡ್ತಾಯಿದ್ರು. ನೋಡ್ಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿತ್ತು. ಎಂಟ್ರೆನ್ಸಲ್ಲೇ ಬರಬೇಕಾದ್ರೆ ಲೆಫ್ಟ್ ಸೈಡಲ್ಲೇ ಬಿರಿಯಾನಿ ಇರುತ್ತೆ. ಆ ಅರೋಮಾ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಲ್ಲಿ ಬಂದ ತಕ್ಷಣ ಟೆಂಪ್ಟ್ ಆಗಿಬಿಡ್ತು ಬಿರಿಯಾನಿ ತಿನ್ನಲೇಬೇಕು ಅಂತ. ಅದರಲ್ಲಿ ಯಾವುದು ಬೆಸ್ಟ್ ಅಂತ ಕೇಳಿದಾಗ ಚಿಕನ್ ಬಿರಿಯಾನಿ ಸರ್, ಫಾಸ್ಟ್ ಮೂವಿಂಗು, ಜನ ಜಾಸ್ತಿ ಇಷ್ಟಪಡ್ತಾರೆ ಅಂತ ಹೇಳಿದರು. ಬಾಸುಮತಿ ರೈಸ್ ಬಿರಿಯಾನಿ ಮಸಾಲ ಹೆವಿ ಮಸಾಲ ಅನ್ಸಲ್ಲ. ಪೀಸ್ ನೋಡಿದ್ರೆ ದಪ್ಪ ಪೀಸು, ಟಚ್ ಮಾಡಿದ ತಕ್ಷಣ ಬ್ರೇಕ್ ಆಗ್ತದೆ. ಸಖತ್ತಾಗಿ ಬೇಯಿಸ್ಬಿಟ್ಟಿದ್ದಾರೆ. ಮೀಟ್ ಕ್ವಾಲಿಟಿ ಅಂತೂ ಮಸ್ತಾಗಿದೆ, ಫ್ರೆಶ್ ಮೀಟು. ಜೊತೆಗೆ ಒಂದು ಲೆಗ್ ಪೀಸ್ ಕೂಡ ಕೊಟ್ಟಿದ್ದಾರೆ. ಫಸ್ಟ್ ನಾವು ಪ್ಲೇನ್ ಬಿರಿಯಾನಿನ ಮಸಾಲ ಜೊತೆಗೆ ಮಿಕ್ಸ್ ಮಾಡಿಕೊಂಡು ತಿನ್ನೋಣ. ಚೆನ್ನಾಗಿದೆ. ಹೆವಿ ಮಸಾಲ ಅನ್ಸಲ್ಲ, ಲೈಟಾಗಿ ಆ ಫ್ಲೇವರ್ ಅನಿಸುತ್ತೆ. ಬಟ್ ಬಿರಿಯಾನಿ ಮರ್ಜ್ ಆದಾಗ ಮಸಾಲಾನ ಮರ್ಜ್ ಮಾಡ್ಕೊಂಡು ತಿಂದಾಗ ಚೆನ್ನಾಗಿದೆ. ಆ ಲೆವೆಲ್ಗೆ ಜಾಸ್ತಿ ಹೈ ಮಸಾಲ ಅನ್ಸಲ್ಲ ಅಥವಾ ಕಮ್ಮಿ ಮಸಾಲ ಅನ್ಸಲ್ಲ, ಮಿಡ್ ರೇಂಜಲ್ಲಿ ಮಜಾ ಇದೆ. ಬಿರಿಯಾನಿ ಚೆನ್ನಾಗಿದೆ. ಆ ಫ್ಲೇವರ್ ಇನ್ಫ್ಯೂಸ್ ಆಗಿರುತ್ತೆ. ಬೇಸಿಕಲಿ ಐ ಆಮ್ ಎ ಬಿಗ್ ಬಾಸುಮತಿ ರೈಸ್ ಬಿರಿಯಾನಿ ಲವರ್ ಅಂತಲೇ ಹೇಳ್ಬೋದು. ಬಾಸುಮತಿ ರೈಸ್ ಬಿರಿಯಾನಿ ಅಂದರೆ ಅಷ್ಟು ಇಷ್ಟ. ಅದರಲ್ಲೂ ಹೈದರಾಬಾದಿ ಸ್ಟೈಲ್ ಬಿರಿಯಾನಿ ಅದಿನ್ನೂ ಇಷ್ಟ. ಅದ್ರ ಕೂಡ ಇದು ಕೂಡ ಚೆನ್ನಾಗಿದೆ, ತಮಿಳ್ನಾಡು ಸ್ಟೈಲು. ಟೊಮೊಟೊ ಬೇಸು ಬಿರಿಯಾನಿ ತಿಂದಾದ್ಮೇಲೆ ಆ ಟೊಮೊಟೊ ಆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ರೈಸ್ ನೋಡಿದಾಗಲೇ ಗೊತ್ತಾಗ್ಬಿಡ್ತದೆ ಇದೊಂದು ಟೊಮೊಟೊ ಬೇಸ್ ರೈಸ್ ಅಂತ.
ಹಾಗೆ ಇದಕ್ಕೆ ಸ್ವಲ್ಪ ಬ್ರಿಂಜಾಲ್ ಕರಿನೂ ಕೊಟ್ಟಿದ್ದಾರೆ, ಮೊಸರು ಬಜ್ಜಿನೂ ಕೊಟ್ಟಿದ್ದಾರೆ. ಸ್ವಲ್ಪ ಮೊಸರು ಬಜ್ಜಿ ಟ್ರೈ ಮಾಡೋಣ. ಈರುಳ್ಳಿ ಅಂತೂ ಹೆವಿ ಹಾಕ್ಬಿಟ್ಟಿದ್ದಾರೆ ಮೊಸರು ಬಜ್ಜಿಗೆ. ಸ್ವಲ್ಪ ಟೇಸ್ಟ್ ಮಾಡೋಣ. ತಿಕ್ಕ ಮೊಸರು, ಎಕ್ಸ್ಟ್ರಾ ಈರುಳ್ಳಿ ಈ ಬಿರಿಯಾನಿ ಜೊತೆಗೆ ಮರ್ಜಾದರೆ ಸಖತ್ತಾಗಿರುತ್ತೆ. ನಿಜ ಸಖತ್ತಾಗಿದೆ. ಬೆಸ್ಟು. ನಾರ್ಮಲಾಗಿ ಬಿರಿಯಾನಿ ಫ್ಲೇವರು ಲೈಟಾಗಿ ಮಿಡ್ ಮಸಾಲ ಅಂತೂ ಕೂಡ ಇದು ಮೊಸರು ಬಜ್ಜಿ ತಿಂದಾಗ ನೆಕ್ಸ್ಟ್ ಲೆವೆಲ್ ಇದೆ, ಅಲ್ಟಿಮೇಟ್ ಆಗಿದೆ. ನಿಜ ಬೆಸ್ಟು. ಲೈಟಾಗಿ ಪೀಸ್ ಹಾಕ್ಕೊಂಡು ಇನ್ನೊಂದು ಬೈಟು. ನೆಕ್ಸ್ಟ್ ಐಟಮು ಸ್ಟಾರ್ಟರ್ಸು. ಪಳ್ಳಿಪಾಳ್ಯಂ ಚಿಕನ್ ಅಂತ ಕೊಟ್ಟಿದ್ದಾರೆ. ನೋಡಿದ್ರೆ ಕೊಬ್ಬರಿ, ಹೆವಿ ಕೊಬ್ಬರಿ ಕಾಣಿಸುತ್ತೆ. ಕರಿಬೇವು, ಪುಟ್ಪುಟಾಣಿ ಪೀಸು, ಚಿಕ್ಕ ಚಿಕ್ಕ ಪೀಸ್ನ ಹಾಕಿ ಹೆವಿ ಮಸಾಲ ಹಾಕ್ತೆ. ನಾರ್ಮಲ್ ಒಂದು ಚಿಕನ್ ಡ್ರೈ ಮಾಡಿಕೊಡ್ತಾರಲ್ಲ, ಸೇಮ್ ಅದೇ ಟೈಪಲ್ಲಿ ಮಾಡಿಕೊಟ್ಟಿದ್ದಾರೆ. ಫಸ್ಟು ಚಿಕನ್ ಜೊತೆ ಲೈಟಾಗಿ ಕೊಬ್ಬರಿ ತೊಗೊಂಡು ಟೇಸ್ಟ್ ಮಾಡೋಣ. ಸಖತ್ತಾಗಿದೆ. ಲೈಟ್ ಮಸಾಲ, ಕೊಬ್ಬರಿ ಹಾಕಿರೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ನಾರ್ಮಲ್ ಒಂದು ಚಿಕನ್ ಡ್ರೈಗೆ ಏನು ಇಂಗ್ರೀಡಿಯೆಂಟ್ ಹಾಕ್ತಾರೋ ಸೇಮ್ ಅದೇ ಥರ ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ಕೊಬ್ಬರಿ ಹಾಕ್ಕೊಟ್ರೆ ಹೆಂಗಿರುತ್ತೋ ಆ ಥರ ಒಂದು ಟೇಸ್ಟು ಅದ್ಭುತವಾಗಿದೆ. ಸಖತ್ತಾಗಿದೆ. ಸ್ಪೈಸಿ ಜಾಸ್ತಿ ಇಲ್ಲ, ಹೆವಿ ಮಸಾಲ ಅನ್ಸಲ್ಲ. ಒಳ್ಳೆ ಕಾಂಬಿನೇಷನು, ಒಳ್ಳೆ ಸ್ಟಾರ್ಟರ್ಸ್ ಅಂತ ಹೇಳ್ತೇನೆ. ಸಖತ್ತಾಗಿದೆ. ನೆಕ್ಸ್ಟು ತಂಗಡಿ ಕಬಾಬ್. ಇದಂತೂ ಟ್ರೈ ಮಾಡಲೇಬೇಕಂತ ಹೇಳಿದರು. ಸೊ ಆ ಒಂದು ಕಾರಣಕ್ಕೆ ತೊಗೊಂಡಿದ್ದೀನಿ. ಅದು ನೋಡ್ಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿದೆ. ಬಿಸಿ ಬಿಸಿ ತಿಂದ್ರಂತ ಇನ್ನೂ ಸಖತ್ತಾಗಿರುತ್ತೆ. ಔಟರ್ ಲೇಯರು, ಆ ಸ್ಮೋಕಿ ಕಾರ್ನರು ಚೆನ್ನಾಗಿ ಬೆಂದೋಗಿದೆ. ಮಸಾಲ ಕೋಟಿಂಗ್ ಕೂಡ ಪರ್ಫೆಕ್ಟಾಗಿ ಹಿಡಿದಿದೆ ಅಂತ ಹೇಳ್ಬೋದು. ಮೇಲ್ಗಡೆ ಕೊತ್ತಂಬರಿ ಎಲ್ಲ ಉದಿಸ್ಬಿಟ್ಟು ಕೊಟ್ಟಿದ್ದಾರೆ. ಟೆಂಪ್ಟಿಂಗ್ ಆಗಿದೆ. ತಿನ್ನೋಣ. ಮಜಾ ಇದೆ. ಮಸಾಲ ಒಳಗಡೆ ಚಿಕನ್ವರೆಗೂ ಇಳಿದಿದೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮ್ಯಾರಿನೇಷನ್ ಮಾಡಿದ್ದಾರೆ. ಜೊತೆಗೆ ಔಟರ್ ಲೇಯರ್ ಮಸಾಲ ಕೋಟಿಂಗ್ ಆಗಿರುತ್ತಲ್ಲ, ಆ ಸರ್ಫೇಸು ಚೆನ್ನಾಗಿ ಬೆಂದೋಗಿದೆ. ಬೆಂದೋಗಿರೋದ್ರಿಂದ ಕರ್ಮ್ ಸಿಗ್ತಾ ಇರುತ್ತೆ. ಬೆಸ್ಟ್ ಟೇಸ್ಟ್ ಅಂತಲೇ ಹೇಳ್ತೀನಿ. ಸಖತ್ತಾಗಿದೆ. ಒಳ್ಳೆ ಬೆಣ್ಣೆ ತಿನ್ನಾಗಿದೆ. ಆ ಟೇಸ್ಟ್ ಆಗಲಿ, ಫ್ಲೇವರ್ ಆಗಲಿ ಮಸ್ತು ಸಖತ್ತಾಗಿದೆ. ಅಷ್ಟು ಬೆಸ್ಟಾಗಿದೆ. ಏನು ಟ್ರೈ ಮಾಡ್ತಿರೋ ಬಿಡ್ತಿರೋ ಇದಂತೂ ಬೆಸ್ಟ್ ರೆಕಮೆಂಡೆಡು. ಜೊತೆಗೆ ಅದು ಪಳ್ಳಿಪಾಳ್ಯಂ ಚಿಕನ್ ಕೂಡ ಸಖತ್ತಾಗಿದೆ. ಬೆಸ್ಟ್ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಬಿರಿಯಾನಿ ಸಿಂಪಲಾಗಿ ತಿನ್ನೋದಕ್ಕಿಂತ ಮೊಸರು ಬಜ್ಜಿನೋ ಇಲ್ಲ ಬ್ರಿಂಜಾಲ್ ಕರ್ನ ಹಾಕೊಂಡಿದ್ದಾರೆ ಅಲ್ಟಿಮೇಟ್ ಆಗಿದೆ. ಟೇಸ್ಟು ಎನ್ಹಾನ್ಸ್ ಆಗುತ್ತೆ, ಸಖತ್ತಾಗಿರುತ್ತೆ. ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ಈ ಜಾಗದ ಬಗ್ಗೆ ಹೇಳಿದರೆ ಸೇಲಮಲ್ಲಿ RR ಬಿರಿಯಾನಿ ಅಂತ ಹೊಡೆದ್ರೆ ಸುಮಾರು ಬ್ರಾಂಚ್ ಸಿಗುತ್ತೆ. ಒಂದು 5-6 ಬ್ರಾಂಚ್ ಇದೆ. ನಾವು ಕೇಳಿದ ಫಸ್ಟ್ ಬ್ರಾಂಚಲ್ಲಿ ಕೇಳಿದಾಗ ಇಲ್ಲ ಸರ್ ನಮ್ಮದು ಹೊಸ ಬ್ರಾಂಚ್ ಇದೆ, ಒಳ್ಳೆ ಆ್ಯಂಬಿಯನ್ಸ್ ಇದೆ, ಸಖತ್ತಾಗಿದೆ, ಸೇಮ್ ಟೇಸ್ಟು ಒಂದೇ ಕಿಚನಲ್ಲಿ ಫುಡ್ಡೆಲ್ಲ ಕುಕ್ಕಾಗಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಸೆಂಟ್ರಲೈಸ್ ಕಿಚನ್ ಇದೆ, ಟೇಸ್ಟ್ ಏನು ವೇರಿ ಆಗೋಲ್ಲ ಸರ್, ಹೋಗಿ ಟೇಸ್ಟ್ ಮಾಡಿ ಅಂತ ಹೇಳಿದ್ರು. ಬಂದು ನೋಡಿದಾಗ ಆ್ಯಂಬಿಯನ್ಸ್ ಕೂಡ ಅಷ್ಟೇ ಸಖತ್ತಾಗಿತ್ತು. AC ಎಲ್ಲ ಇಟ್ಟು ಫ್ಯಾಮಿಲಿ ಕೂತ್ಕೊಂಡು ಒಂದೊಳ್ಳೆ ಡೈನಿಂಗ್ ಎಕ್ಸ್ಪೀರಿಯನ್ಸ್ ಪಡ್ಕೊತ ಫುಡ್ನ ಟ್ರೈ ಮಾಡೋಕ್ಕೆ ಬೆಸ್ಟಾಗಿದೆ. ಸೊ ನೆಕ್ಸ್ಟು ನೀವೇನಾದರೂ ಸೇಲಂ ಕಡೆ ಬಂದರೆ ಒಂದೊಳ್ಳೆ ನಾನ್ ವೆಜ್ ಊಟ ಮಾಡಬೇಕು, ಬ್ಯಾಟಿಂಗ್ ಮಾಡಬೇಕು ಅಂತಂದರೆ ಇದು ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ತೀನಿ. ನಾನ್ ವೆಜ್ ಅಂದರೆ ಅದರಲ್ಲೂ ಕೂಡ ಬಿರಿಯಾನಿ ಅಂತಂದರೆ RR ಬಿರಿಯಾನಿ ಸೇಲಮಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ಈ ಜಾಗದ ಬಗ್ಗೆ ಕೇಳಿದರೆ ನಾನು ಕಮೆಂಟ್ ತಿಳಿಸಿ. ಇನ್ನೂ ಕೇಳಿಲ್ಲ ಅಂದರೆ ಈ ಕಡೆ ಬಂದಾಗ ಇಲ್ಲಿ ಫುಡ್ಸ್ನ ಟೇಸ್ಟ್ ಮಾಡ್ಬಿಟ್ಟು ಟೇಸ್ಟ್ ಆಗಿಂತ ಅದು ಕೂಡ ಕಮೆಂಟ್ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊತೀನಿ. ಇನ್ನೊಂದು ಇದೇ ಥರ ಡಿಫ್ರೆಂಟ್ ಆಗಿರೋಂಥ ಕಂಟೆಂಟ್ ಸಿಗ್ತೀನಿ. ಅಲ್ಲೋದು ಟೇಕ್ ಕೇರ್, ಬಾಯ್.